ಪೊಲೀಸರ್ಕಿನ್ ಡಬಲ್ ಚೆಕ್ ಮಾಡಕತ್ತಾವ ಇವು ಕೋತಿಗಳು. ಗುಂಡು ಮಾಮನ ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಗೊತ್ತಿರ್ಲೇ ರೊಕ್ಕ ರೊಕ್ಕ ಎತ್ತಿದ್ವಿ. ಪೂರ 70 ಡಿಗ್ರಿ ಏರಕ್ಕಾಗಲ್ಲ. ಕೋತಿಗಳದೊಂದು ಕಿರಿಕಿರಿ ಇಲ್ಲಿ. ಸಾಯಿ ಫೋನ್ ಮೇಸು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಆ ಕೋತಿಗಳು ನೋಡೋದಕ್ಕೆ ಅಂಜಿಕೆ ಹಾಕತ್ಬಿಟ್ಟಾವ. ರೀಲ್ಸಾಗಿ ನೋಡ್ತೀವಿ ಇವತ್ತು ನಾವೇರಿವಿ. ಹೌದ್ಕೊಂಡು ಮಾಮ್, ರೀಲ್ಸಾಗಿ ನೋಡ್ತೀವಿ ಇವಾಗ ನಾವೇರಿವಿ. ರಿಯಲ್ ಆಗಿ ನೋಡಿದೀವಿ, ಹೇಳ್ತಾ ಇದೀವಿ. ಫಸ್ಟ್ ಎಕ್ಸ್ಪೀರಿಯನ್ಸ್, ಫಸ್ಟ್ ಅಂಡ್ ಲೈಫ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದ. ನೀವು ಕೂಡ ಒಂದ್ಸರಿ ಬರ್ರಿ. ಅಂದ್ರೆ ಕೋತಿಗಳ ಕಾಟ ಇಲ್ಲಿ ಭಾರಿ ಅದ. ಟ್ರೆಕ್ಕಿಂಗ್ ಬಗ್ಗಿ ಬಗ್ಗಿ ಹೋಗೋದು ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗಾಯ್ಸ್. ಇದು ನೋಡ್ರಿ, ಇದು ವ್ಯೂ ಪಾಯಿಂಟ್. ಡೇಂಜರಸ್. ನೀವು ಕೂಡ ಒಂದ್ಸರಿ ನೋಡ್ರಿ. ಅಲ್ಲಿಗ ಎಷ್ಟು ಕ್ಲಿಯರ್ ಕಾಣ್ತದ ಗೊತ್ತಾ? ಅಲ್ಲಿಗೆ ಎಷ್ಟು ಕ್ಲಿಯರ್ ಕಾಣ್ತದೆ ಗೊತ್ತಾ? ಈ ಬೊಕ್ಕಾಗ್ಲಿ ಸಹ, ಈ ಒಂದು ಸಣ್ಣ ತೂತಾಗ್ಲಿ ಸಹ ಮಸ್ತ್ ಕಾಣ್ತದ. ಅವಾಗಿನ ಕಾಲದಾಗ ಶತ್ರುನ ನೋಡಕ ಬಳಸಿದ್ರ ಅಂತ ಗೊತ್ತದ ನಮ್ಗೆ, ಅಷ್ಟ್ರ ಮಟ್ಟಿಗೆ ಗೊತ್ತದ. ಮಸ್ತ್ ಅದ. ಇನ್ನು ಮತ್ತಿನ್ನ ಮೇಲೆ ಇರೋದ ಇಲ್ಲಿ ಸಹ. ಇಲ್ಲಿ ಸಹ ಕೆಳಗೆ ನೋಡಿದ್ರೆ ಈ ವಿಡಿಯೋದಾಗ ಏನ್ ಅನ್ಸಂಗಿಲ್ಲ, ಕಣ್ಲಿ ಸಹ ನೋಡಿದ್ರೆ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋಡಿ ಬೇರೆ ಬಂದ. ಇದು ಮಾತ್ರ ಮಸ್ತ್ ಕಟ್ಟಾರ. ಆ ಕಡೆ ಬೀಳಾರ್ದಂಗ ದಾರಿ. ಶಿವ ಬಂದಿಲ್ಲಪ್ಪ ಇಲ್ಲಿ ಸಹ. ಇಲ್ಲಿಗೆ ದಾರಿ ಎಂಡು, ಮತ್ತೆ ಈ ಕಡೆ ಮತ್ತೆ ಸ್ಟೆಪ್ಸ್ ಅವ. ಇಲ್ಲಿ ಸಹ ನೋಡ್ರೆ ಮನುಷ್ಯ ಎಷ್ಟು ದೊಡ್ಡ ನಾನು ತೋಪ್ತಿರು ಮಂದವನ್ನೆಲ್ಲ ಇಳಿದು ಬಿಡ್ತಾವ ಇಲ್ಲಿ. ಇದು ನಿಜವಾದ ಮಾತು. ಒಂದ್ಸಲ ರಾಯಗಾಡಿಗೆ ಬಂದ್ ನೋಡ್ರಿ. ರಾಯಗಢ ಅಲ್ಲ, ಹರಿಹರ ಕೋರ್ಟ್ಗ ಫೋರ್ಟ್ ಹರಿಹರ ಫೋರ್ಟ್. ಅಲ್ಲಿ ಹೊರಕತ್ತಾರ ಕೆಳಗ. ಎಷ್ಟು ಸಣ್ಣವ್ರು ಕಾಣಕತ್ತ, ಇಷ್ಟ ಕಾಣಕತ್ತಾರ. ಇಲ್ಲಿ ಗ್ರಿಪ್ ಇರ್ತಾವ, ಗ್ರಿಪ್ ಹಿಡ್ಕೊಂಡು ಇರ್ಬೇಕು. ಗ್ರಿಪ್ ಬಿಟ್ರ ಅನ್ಕೋ ಆಯ್ಸ ಇಲ್ಲಿ ಫುಲ್ ಅಂಜಿಕೆ ಹಾಕತ್ ಬಿಟ್ರ. ಇಲ್ಲಿ ಹಿಂಗೆ ಹಿಡ್ಕೊಂಡು ಏರ್ಲೇಬೇಕು. ಸ್ವಲ್ಪ ಮಿಸ್ ಆಯ್ತು ಅನ್ಕೋ ಗೋವಿಂದಿಲ್ಲ ಗುಹೆ ಅದ. ಒಂದೊಂದು ಬಂಡೆಕಾಯಿ ಇಂತಲ್ಲಿ ಏನೋ ಕ್ಷತ್ರಿಯ ಏನೋ ಬರ್ದಾರ ಇಲ್ಲಿ. ಮ್ಯಾಲೊಂದು ಅಂಗಡಿ ಇದ್ದಂಗ ಅದಪ್ಪ. ಫೈನಲಿ ಮೇಲೆ ಏರಿ ಎಲ್ಲರೂ. ಹಿಂಗಾದ ವ್ಯೂ. ಇಲ್ಲೊಂದು ಅಂಗಡಿ, ಕೆಳಗೊಂದು ಅಂಗಡಿ, 2 ಅಂಗಡಿ ಅವ. ಫುಲ್ ಮಸ್ತ್. ಇಲ್ಲಿ ಎಲ್ಲ ಊರು ಕಾಣ್ತಾವ. ಫುಲ್ ದಮ್ಮೆ ಇರೋದು. ಅಲ್ಲಿ ಸೇರಿದ್ವಿ. ಹಂಗ ಬಂದೀವಿ ನಾವು. ಹಂಗ ಬಂದು ಹಿಂಗೆ ಬಂದು ಹಂಗೆ ಹೋಗಿ ಅಲ್ಲಿ ಅಂಗಡಿಯಾಗ ಸಾಮಾನು ತೊಗೊಂಡು ಬಿಸ್ಕಿಟ್ ತಿಂದು ಹಿಂಗೇರಿ ಬಂದು ಇದಾದಪ್ಪ. ಅಲ್ಲಿ ಮುಂದೆ ನದಿ, ಫುಲ್ಲು ದೊಡ್ಡ ನದಿ ಅದ, ದೊಡ್ಡ ನದಿ. ಆ ನದಿ ನೀರು ಇಲ್ಲಿ ಸ್ಟಾಪ್ ಅದ. ಅಲ್ಲಿ ಫುಲ್ಲು ಅದೆಲ್ಲ ದೊಡ್ಡ ನದಿ ಅದ. ಅಲ್ಲೆಲ್ಲ ಇದು ಮಸ್ತ್ ಅದ. ಇದು
ಆಲ್ಮೋಸ್ಟ್ 80% ಬಂದು 85% 90% ಬಂದು ನಾವು ಸ್ಟಾರ್ಟಿಂಗು ಅಲ್ಲಿಂದ ಮಾಡಿದ್ವಿ. ಇಲ್ಲಿ ಕಾಣ್ತದಲ್ಲ ಹುಲ್ಲು, ಇಲ್ಲಿ ಹುಲ್ಲು ಕಾಣ್ತದಲ್ಲ, ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಸ್ಟಾರ್ಟ್ ಮಾಡಿ ಹಿಂಗೆ ಬಂದು ಮತ್ತೆ ಹಿಂಗೆ ಹೋಗಿ ಅಲ್ಲಿ ಇದ್ವಿ, ದಾರಿ ತಪ್ಪಿ ಬೇರೆ ಮತ್ತೆ ಹಿಂಗೆ ಬಂದು ಹೋಗಿ ಅಲ್ಲಿ ಅಂಗಡಿ ಇದ್ದಾವೆ, ಆ ಅಂಗಡಿಗೆ ಹೋಗಿ ಬಂದು ನೋಡಿ ಎಷ್ಟು ಪಿಕ್ಚರ್ ಆಗ್ಯದ ನಮ್ಮ ಜೊತೆ. ನಾವು 80% ಅನ್ಕೊಂಡಿದ್ದೆ, 90% ಏರಿಯೋ ಅನ್ಕೊಂಡೆ. ಸ್ವಲ್ಪ ಮೇಲೆ ಬಂದು ನೋಡಿದರೆ ಇನ್ನೊಂದು ಗುಡ್ಡ ಅದ. ನಾವು ಇನ್ನೂ 60%ಗೂ ಏರಿಲ್ಲ ನಾವು ಕರೆಕ್ಟಾಗಿ. ಹಂಗೆ ಅನಿಸದಪ್ಪ. ಅದು ನೋಡಕ್ಕೆ ಇಲ್ಲೇ ಕಾಣಿಸಕತ್ತದ. ಅನ್ನದೇನೋ ನನ್ನ ಹೆಂಡತಿ ಅನ್ನದ. ಇನ್ನ ಜಗ್ಗಿ ದೊಡ್ಡದಾದಪ್ಪ ಇದು. ಇನ್ನ ಜಗ್ಗಿ ಇನ್ನ 2-3 ಫೋಟೋ ಏರ್ಬೇಕಂತ ಪ್ಲಾನ್ ಅದ. ಇನ್ನ ಅದು ಯಾವ್ದು ತ್ರಂಬಕೇಶ್ವರ, ರಾಜ್ಗಢ ಅಲ್ಲ, ರಾಜ್ಗಢ ಅಂತ ಬರಗದು. ರಾಯಗಢ ಮೋಸ್ಟ್ ಮೆಮೊರಿ ಇರ್ಬೇಕಿದು ವಿಡಿಯೋ. ಸುಮ್ಮನೆ ಕೆಲವ್ರು ಅಂತಾರ ಇವನೇನು ತಿಕ್ ಮಾಡ್ತಾನಂತ. ಇದು ಅವನಿಗೇನು ಗೊತ್ತಿದ್ದು, ನಾವು ಮಾಡ್ಕೊತಿರೋ ಮೆಮೊರಿ ಇದು ಅಲ್ಲ ಕೊಂಡ ನಮ್ಗೆ. ಇದು ಮಾತ್ರ ಬೇರೆ ಲೆವೆಲ್ ಬ್ರೋ. ವಿಡಿಯೋದಾಗ ನೋಡಕ್ ಏನು ಅನ್ಸಂಗಿಲ್ಲ. ಇಲ್ಲಿ ಕಣ್ಣಿಂದ ನೋಡಿದ್ರೆ ಹಿಂಗೆ ಕೆಳಗೆ ಬೀಳಕತ್ತೀವಿ ಅನ್ಸಕತ್ತದ. ಅಷ್ಟು ಅನ್ಸಂಗಿಲ್ಲ ನಿಮ್ಗೆ ಇದು ಹಾಳಾದಂತ. ನೋಡಿದ್ರೆ ಮಾತ್ರ ನಮ್ಮ ಮೇಲೆ ಏರ್ಬೇಕು. ಮೇಲೆ ಏರ್ಯಾರ ಒಂದು 4-5 ಮಂದಿ ಇಲ್ಲಿ ಕಾಣ್ತಾರೆ ನೋಡ್ರಿ. ಫುಲ್ ಅರಸಾಹಸ ಮಾಡಕತ್ತಾರ. ನಂಗೆ ಅನ್ಸಿಲ್ಲ ಇನ್ನೂ ಪೂರ ಡೇಂಜರ್ ಅದ ಅನ್ಸಕತ್ತದ. ಅಲ್ಲಿಗೆ ಹೋಗಿ ಸಿಗ್ತೀವಿ ಸೀದಾ ಡೈರೆಕ್ಟ್ ಅಲ್ಲೇ. ಪೂರ ಮೇಲೆ ಬಂದು ಅಲ್ಲಿಗೆ ಇನ್ನೂ ಸ್ವಲ್ಪ ದೂರ ಅದ. ಇಲ್ಲಿ 3 ಬಾಯಿಗಳವ ಸೇಮ್. 1 2 ಅಡುಗೆ ನಿಂತಾಳಲ್ಲ, ಇಲ್ಲೊಂದು 3, ಇಲ್ಲೊಂದು ಇಲ್ಲಿ ಆಂಜನೇಯ ಗುಡಿ ಆದ. ಇಲ್ಲಿ ಫೈನಲಿ ಡೆಸ್ಟಿನೇಷನ್ಗೆ ತಲುಪಿದ್ವಿ. ಒಳಗಾದ ನೋಡೋದು. ಓ ಫುಲ್ ಒಳಗಾದಪ್ಪ ಇದು. ಡೇಂಜರಸ್. ಹೋಗ್ಬೇಡ ನಾನು. ಆಂಜನೇಯ ಗುಡಿ. ಹಾಂ ಆಂಜನೇಯಪ್ಪ, ಆಂಜನೇಯ ಗುಡಿ ನಾನು ರೀಲಾಗಿ ನೋಡೀನಿ. ಆಂಜನೇಯ ಗುಡಿ ದೊಡ್ಡದು ಬರ್ತದ ಅಲ್ಲಿ ಕೆಳಗಡೆ. ಇದು ಅಲ್ಲೇ ಅದ, ಅಲ್ಲಿ ಈಶ್ವರ ಗುಡಿ ಅದ. ಇದರಿಂದ ಒಂದು ಬಾವಿ ಅದ. ಇಲ್ಲೊಂದು ಬಸವಣ್ಣ ಲಿಂಗ ಅದ. ಅಲ್ಲಿ ಒಂದು ಫೈನಲಿ ಫುಲ್ ಮೇಲೆ ಬಂದೀವಿ. ದಮ್ಮಿ ಏರಕತ್ತದ. ಇಲ್ಲಿ ಬರೋಣ ಪೂರ ಹಿಂಗಾಗ್ಯದ. ಇಲ್ಲಿ ಇವಾಗ ಹಿಂಗೆ ಏರ್ಬೇಕು. ಇವಾಗ 80% 80 ಡಿಗ್ರಿ. ಅಲ್ಲೊಂದು ಗುಡಿ ಅದ. ಯಾಕೋ ಸಮಾಧಾನ ಅನಿಸ್ತದ ಅದು. ಪೂರ ಅಲ್ಲಿ ಮೇಲೆ ಏರಿ ಸಿಗ್ತೀನಿ. ಫೈನಲಿ ಬಂದು ಪೂರ ಮ್ಯಾಲೆಗ ಟಚ್ ಅಪ್ ಕೊಟ್ಟಿವಿ. ಜಂಡದ ಹತ್ರ ಬಂದೀವಿ. ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಇಲ್ಲಿ ಸಹ ಎಲ್ಲ ಸಾಮ್ರಾಜ್ಯನ ನೋಡ್ತಿದ್ರು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿಂದ ಸ್ಟಾರ್ಟ್ ಮಾಡಿ ಫೈನಲಿ ಮೇಲೆ ಏರಿವಿ. ಇದಿಟ್ಟಿರೋದೊಂದು ಕಷ್ಟ ಆದರೆ ಈ ಗುಡ್ಡ ಏರೋದೊಂದು ಕಷ್ಟ ಆಗ್ಯದ. ಇವಾಗ ಇಳ್ಯಾಕಕ್ಕೂ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ.
ಪಾಪ ವ್ಯೂ ನೋಡಿದ್ರೆ ನಿಮ್ಮ ಫೋನಾಗ ಕಾಣಂಗಿಲ್ಲ, ಎಲ್ಲ ಪೂರ ಕತ್ತರ ಹೊಗೆ ಅದ, ಫಾಗ್ ಅದ. ಕಣ್ಲಿಸ ಸ್ವಲ್ಪ ಕ್ಲಾರಿಟಿ ಸಿಗ್ತದೆ, ಫೋನ್ಲಿಸ ಸಿಗಂಗಿಲ್ಲ ಅನ್ಕೊಂತೀನಿ. ನದಿ ಪೂರ ದೊಡ್ಡ ನದಿ ಅದ, ಚಿತ್ತಪಾತ ಕಾಣಕತ್ತದ. ನಿಮ್ಮ ಕಾಣವಲ್ದು ಎಲ್ಲ ಪೂರ ಬ್ಲ್ಯಾಕ್ ಆಗ್ಯದ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ಲೊಕೇಶನ್ಗೆ ಹೋದಾಗ ಅದ್ರದ್ದೊಂದು ವಿಡಿಯೋ ಮಾಡ್ತೀನಿ. ಸಿಗ್ತೀನಿ, ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರೂ ಕಮೆಂಟಾಗ ಜೈ ಶಿವಾಜಿ ಅಂತ ಹಾಕ್ರಿ. ಬಾಯ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಂದ್ರೆ ಪೂರ ಮೇಲೆ ಏರಿವಿ, ಸಾಕಾಯ್ತು. ಇಲ್ಲಿಗೆ ತಲೆ ಔಟ್ ಆಗಿಬಿಟ್ಟದ. ನನ್ನ ಕಾಲು ಎಲ್ಲ ಇದು